ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಪ್ಲ್ಯಾಂಟ್ ಬಗ್ಗೆ ನೋಡೋಣ? ಬ್ಯೂಟಿಫುಲ್ ಆದ ಇಂಡೋರ್ ಪ್ಲ್ಯಾಂಟ್, ಫೈಕಸ್ ಎಲಾಸ್ಟಿಕಾ ಸೈಂಟಿಫಿಕ್ ನೇಮ್ ಇದ್ರ ಹೆಸರು. ಕಾಮನ್ ನೇಮ್ ಬಂದು ಎಲ್ಲ ಕರೆಯೋದು ರಬ್ಬರ್ ಪ್ಲ್ಯಾಂಟ್. ನೋಡಿ, ಇದೊಂದಿದೆ, ಇದು ವೆರಿಗೇಟೆಡ್. ಇದು ಫೈಕಸ್ ಎಲಾಸ್ಟಿಕಾ ರೂಬಿ ಇದ್ರ ಹೆಸರು. ನೋಡಿ ಸ್ನೇಹಿತರೆ, ಲೀಫೇ ಎಷ್ಟು ಬ್ಯೂಟಿಯಾಗಿದೆ ನೋಡಿದ್ರಾ? ನೋಡ್ತಾನೆ ಇರಬೇಕು ಅನಿಸುತ್ತೆ. ಇಲ್ಲಿ ನೋಡಿ ಏನು ಬ್ಯೂಟಿ ನೋಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಇದ್ರದ್ದು ಗ್ರೋತು ಹೇಗೆ ಅಂದರೆ ನೋಡಿ, ಒಬ್ಬೊಬ್ಬರಿಗೆ ಇದು ಜಾಸ್ತಿ ಬೆಳೆಯೋದಿಲ್ಲ ಅಂತಾರೆ, ಇದು ಬೇಗ ಸೆತ್ತೋಗುತ್ತೆ ಅಂತಾರೆ. ಇದು ಹೇಗೆ ಕೇರ್ ಮಾಡೋ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮಗೆ ಗ್ರೋತ್ ಬರಬೇಕಂದ್ರೆ ನೋಡಿ, ಇಲ್ಲಿ ನೋಡಿ, ಈ ತುದಿಯಲ್ಲಿ ಕಟ್ ಮಾಡಬೇಕು. ನೋಡಿ, ನಾನು ಇಲ್ಲಿ ಕಟ್ ಮಾಡಿ 1.5 ತಿಂಗಳಾಯಿತು. ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿದ್ರಾ? ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಂದ ಬರುತ್ತೆ ನೋಡಿ ಸ್ಟೆಮ್ಸ್. ನೋಡಿದ್ರಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ? ಇದೇ ಇದ್ರದ್ದು ಗ್ರೋತು. ಇದ್ರ ಟ್ರಿಕ್ಸ್ ಏನಂದ್ರೆ ಬೆಳೆಸೋದು, ಇದು ತುದಿ ಕಟ್ ಮಾಡೋದು ನೋಡಿ, ಬ್ರೂನಿಂಗ್ ಮಾಡೋದು. ಬ್ರೂನಿಂಗ್ ಮಾಡಿಬಿಟ್ರೇ ಇದು ಚೆನ್ನಾಗಿ ಬೆಳೆಯೋದು. ಆಮೇಲೆ ಇದಕ್ಕೆ ಬಿಸಿಲು ಬಂದ್ಬಿಟ್ಟು ನಾರ್ಮಲ್ ಬಿಸಿಲು ಇದ್ದರೆ ಸಾಕು ಸ್ನೇಹಿತರೆ. ಇದು ಒಳಗಡೆ ಇಡಬಾರ್ದು. ತುಂಬ ಜನ ಏನು ಮಾಡ್ತಾರೆ, ಇದು ಒಳಗಡೆ ಇಟ್ಬಿಡ್ತಾರೆ, ಬೆಳೆಯೋದಿಲ್ಲ. ಇದಕ್ಕೆ ಸ್ವಲ್ಪ ಹೊರಗಡೆ ಗಾಳಿ, ಸನ್ಲೈಟ್ ಬೀಳಲೇಬೇಕು. ಡೈರೆಕ್ಟ್ ಸನ್ಲೈಟ್ ಅಲ್ಲ. ಇವಾಗ ನೋಡಿ, ಯಾವುದೇ ಗಿಡಗಳಿಗೆ ನಾವು ಸನ್ಲೈಟ್ ಬೀಳಬಾರ್ದು ಅಂತಾರೆ, ಆದರೆ ಇದು ಈ ಗಿಡ ನೀವು ನೋಡಿರ್ತೀರ, ಇದು ಒಂದೊಂದು ಕಾಂಪೌಂಡ್ಗಳಲ್ಲಿ ಬೆಳೆದಿರುತ್ತೆ, ದೊಡ್ಡ ಮರ ಕೂಡ ಆಗಿರುತ್ತೆ. ನೀವು ರೆಸ್ಟೋರೆಂಟ್ಗಳಲ್ಲಿ, ಮಾಲ್ಗಳಲ್ಲಿ ನೋಡಿರ್ತೀರ, ಅಷ್ಟು ದೊಡ್ಡದಾಗಿ ಬೆಳೆಸಿರ್ತಾರೆ, ಹೊರಗಡೆ ಇಟ್ಟಿರ್ತಾರೆ. ಈ ಗಿಡಗಳು ಹೊರಗಡೆ ಇರುತ್ತೆ, ಅಷ್ಟು ದೊಡ್ಡದಾಗಿ ಮರದಾಗಿ ಬೆಳೆದಿರುತ್ತೆ. ಆದರೆ ಅದಕ್ಕೆ ಸನ್ಲೈಟ್ ಬಿದ್ದೇ ಬೀಳುತ್ತೆ, ಆದರೆ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದು ನೀವು ತುಂಬ ಕೇರ್ ಮಾಡೋಕ್ಕೆ ಹೋದರೆ ಇದು ಬೆಳೆಯೋದಿಲ್ಲ. ಮಾಮೂಲಿಯಾಗಿ ಹೊರಗಡೆ ಇಟ್ಬಿಡಿ, ನಾರ್ಮಲಾಗಿ ಬೆಳೆಯುತ್ತೆ. ನೋಡಿ, ನಾನು ಹೊರಗಡೆ ಇಟ್ಟಿದ್ದೀನಿ, ಇದು ನಮ್ಮ ಮನೆ ಹಿಂದ್ಗಡೆ ಇಟ್ಟಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಶೀಟ್ ಕೆಳಗಡೆ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದೂ ಅಷ್ಟೇ, ನಾನು ಇಲ್ಲಿ ಕಟ್ ಮಾಡಿದ್ದು ನೋಡಿ. ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ, ಎಲ್ಲಿಂದ ಬರ್ತಾಯಿದೆ ನೋಡಿ. ನೋಡಿದ್ರಾ? ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಂದ ಒಂದು ಸ್ಟೆಮ್ ಬರ್ತಾಯಿದೆ ನೋಡಿ. ಇದೇ ಇದ್ರ ಸೀಕ್ರೆಟು ನೋಡಿ. ಈ ಥರ ನೀವು ಕಟ್ ಮಾಡಿಬಿಟ್ರೆ ಆರಾಮಾಗಿ ಬರುತ್ತೆ. ಇದು ಕಟ್ ಮಾಡಿದ್ದು ಕೂಡ ನೀವು ನೀರಲ್ಲಿ ಹಾಕಿ ಇಟ್ಕೊಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕೂಡ ನೀವು ಪಾಟಲ್ಲಿ ಕೂಡ ಹಾಕ್ಕೊಬೋದು. ನೋಡಿ, ಇದು ನೀವು ನರ್ಸರಿಗಳಲ್ಲಿ ದೊಡ್ಡ ಸೈಜ್ ತೊಗೊಂಡ್ರೆ ನಿಮಗೆ 1000 ರೂಪಾಯಿ ಹೇಳ್ತಾರೆ. 1000 ರೂಪಾಯಿ ಇಲ್ಲ 1500 ರೂಪಾಯಿ ಒಬ್ಬೊಬ್ರು ಇಡ್ತಾರೆ, ತೊಗೊಂಬಂದು ಇಡ್ತಾರೆ. ದೊಡ್ಡ ದೊಡ್ಡ ಮನೆಗಳು ಇಟ್ಕೊಬೇಕಂದ್ರೆ ಆ ಥರ ತೊಗೊತಾರೆ. ನೀವೇನು ಮಾಡಿ ಗೊತ್ತಾ, ನಿಮ್ಗೆ ಬೇಕಾದವರು ಇದು 100 ರುಪೀಸ್ಗೆ ಸಿಗುತ್ತೆ. ನೀವು ನರ್ಸರಿಯಲ್ಲಿ 100 ರುಪೀಸ್ ಇದು. ನಾನು 100 ರುಪೀಸ್ಗಿನ ತೊಗೊಂಬಂದೆ. ತೊಗೊಂಬರುವಾಗ ಇದು ತುಂಬ ಚಿಕ್ಕದಿತ್ತು ಸ್ನೇಹಿತರೆ, ಒಂದು 2 ಎಲೆ ಏನೋ ಇತ್ತು ನೋಡಿ. ಈ ಥರ ಪಾಟ್ನಲ್ಲಿ ಹಾಕ್ಬಿಡಿ. 5 ಇಂಚ್ ಪಾಟು ಇಲ್ಲ 6 ಇಂಚ್ ಪ್ಲ್ಯಾಂಟೆಲ್ಲ ಪಾಟಲ್ಲಿ ಹಾಕ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡೋಗುತ್ತೆ ಸ್ನೇಹಿತರೆ. ಇದ್ರದ್ದು ಲೀಫ್ ಬಂದುಬಿಟ್ಟು ನೀವು ಯಾವಾಗಲೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು, ಒರೆಸಿ ಕ್ಲೀನಾಗಿ ಇಟ್ಕೊಬೇಕು, ಫ್ರೈ ಮಾಡ್ಕೊಂಡು ನೀರು. ಇದ್ರದ್ದು ಲೀಫ್ಗಳು ಇಂಡೋರ್ ಪ್ಲ್ಯಾಂಟು ಲೀಫ್ಗಳು ಒರೆಸೋದು ಬಂದುಬಿಟ್ಟು ನಾವು ಹೇಗೆ ಕ್ಲೀನ್ ಮಾಡೋದಂತ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಅದು ನೋಡಿ, ನೀವು ಸರ್ಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನೋಡಿ, ಸ್ವಲ್ಪ ಸ್ಪ್ರೇಯಿಂಗ್ ಮಾಡಿ ನೋಡಿ, ಸ್ಪ್ರೇ ಮಾಡಿಕೊಂಡು ನೋಡಿ, ಈ ಟಿಶ್ಯೂ ಇದೆಲ್ಲ, ಟಿಶ್ಯೂನಲ್ಲಿ ಕೂಡ ನೀವು ಒರೆಸ್ಕೊಬೋದು. ಟಿಶ್ಯೂನಲ್ಲಿ ಕೂಡ ಒರೆಸ್ಕೊಬೋದು, ಇಲ್ಲ ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಅಷ್ಟೇ. ಇದು ಇಲ್ಲದಿದ್ದರೆ ನೀವೇನು ಮಾಡಿ, 1 ಸ್ಪೂನು ಹಾಲು ಬರುತ್ತೆ, ಹಾಲು ನೋಡಿ, ಈ ಥರ ಸ್ಪ್ರೇ ಬಾಟಲ್ ಬರುತ್ತಲ್ಲ, ಹಾಲು ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಅದರಲ್ಲಿ ಕೂಡ ನೀವು ಸ್ಪ್ರೇ ಮಾಡ್ಕೊಬೋದು ಸ್ನೇಹಿತರೆ. ಸ್ಪ್ರೇ ಮಾಡಿಕೊಂಡು ಅದರಲ್ಲಿ ಕೂಡ ಒರೆಸ್ಕೊಬೋದು. ಅದು ಒಂದು ಟಿಪ್ಸು ನೋಡಿ ಸ್ನೇಹಿತರೆ. ಇದಕ್ಕೆ ಮಣ್ಣು ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ನೋಡಿ, ಗಾರ್ಡನ್ ಮಣ್ಣು 1 ಪಾಟು, ಆಮೇಲೆ ಕೋಕೋ ಪೀಟು 1 ಪಾಟು, ಆಮೇಲೆ ಇದು ವರ್ಮಿ ಕಂಪೋಸ್ಟ್ ಅದು 1 ಪಾಟು, 3 ಮಿಕ್ಸ್ ಮಾಡಿ ಇದಕ್ಕೆ ನೀವು ಪಾಟ್ಗೆ ಹಾಕಿ ಇದು ಗಿಡ ನೆಟ್ಟರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಮಣ್ಣು ಯಾವ ಥರ ಇದೆ ಅಂತ. ನಾನು 3 ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ನೋಡಿ. ಓಕೆ ಸ್ನೇಹಿತರೆ,
ಇದ್ರದ್ದು ಟ್ರಿಕ್ಸ್ ಎಲ್ಲ ತಿಳ್ಕೊಂಡ್ರ ನೀವು. ಇದಕ್ಕೆ ನೀರು ಬಂದು ನೀವು 15 ದಿವಸಕ್ಕೊಂದು ಸರಿ ಹಾಕಿದ್ರೆ ಸಾಕು. ಇದಕ್ಕೆಲ್ಲ ದಿನ ಹಾಕೋಕೆ ಹೋಗ್ಬಿಡಿ ಸ್ನೇಹಿತರೆ. 15 ದಿವಸಕ್ಕೊಂದು ಸರಿ ನೀರು ಹಾಕಿದ್ರೇ ಸಾಕು. ಒಳ್ಳೆ ಗಿಡ ಇದು, ಆರಾಮಾಗಿ ಬೆಳ್ಕೊಂಡೋಗುತ್ತೆ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ತಿಳ್ಕೊಂಡ್ರ ನೀವು. ಈ ಥರ ನೀವು ತೊಗೊಳ್ಳಿನಿ ಸರಿನಾ ಸ್ನೇಹಿತರೆ. ಈ ಥರ ತೊಗೊಂಡು ನೀವು ನಿಮ್ಮ ಮನೇಲಿ ನೋಡಿ. ಇದು ಎಂಟ್ರೆನ್ಸಲ್ಲಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಂಟ್ರೆನ್ಸಲ್ಲಿ ಇಟ್ಕೊಬೋದು ನೀವು. ನೀವು ತುಂಬ ಜನ ಒಬ್ಬೊಬ್ಬರು ಇಟ್ಕೊತಾರೆ ಇದನ್ನು. ಎಂಟ್ರೆನ್ಸ್ನಲ್ಲಿ ಇಟ್ಕೊಬೋದು, ಇಲ್ಲ ಬಾಲ್ಕನಿಗಳಲ್ಲಿ. ಸ್ವಲ್ಪ ಗಾಳಿ ಇದಕ್ಕೆ ಬೇಕೇ ಬೇಕು. ಒಂದು ವಾರಕ್ಕೆ ಒಂದು ಸರಿ ತೆಗ್ದು ಹೊರಗಡೆ ಇಡಿ. ಅಟ್ಲೀಸ್ಟ್ ನೀವು ಒಳಗಡೆ ಇಡೋರು ವಾರಕ್ಕೊಂದು ಸರಿ ಸ್ವಲ್ಪ ಇದಕ್ಕೆ ಬೆಳಕು ಬೇಕು. ಓಕೆ ಸ್ನೇಹಿತರೆ, ಇದು ಕೇರ್ ನೋಡಿದ್ರಾ ಹೇಗೆ ಅಂತ. ಇದೇ ಥರ ನೀವು ಫಾಲೋ ಮಾಡಿ, ಓಕೆನಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಓಕೆನಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಮರೆಯದೆ ಮರ್ತೋಗದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.